ಕಲಬುರಗಿ ನಗರದ ಕುಸನೂರ ರಸ್ತೆಯಲ್ಲಿ ಸುರಕ್ಷಾ ಹೆರಿಗೆ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ದಾಖಲಾಗಿದ್ದ ಜ್ಯೋತಿ ಪರಶುರಾಮ್ ಎಂಬುವವರು ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹೆರಿಗೆಯಾದ ಬಳಿಕ ಈಕೆಗೆ ತೀವ್ರ ರಕ್ತಸ್ರಾವ ಸಮಸ್ಯೆ ಎದುರಾಗಿತ್ತು. ತಾಲೂಕಿನ ಸಮಸ್ತ ದಲಿತ ಪರ ಹೋರಾಟಗಾರರು, ಸಮುದಾಯದ ಪರ ಸಂಘಟನೆಕಾರರು ಏನು ಸಹೋದರಿ ಶ್ರೀಮತಿ ಜ್ಯೋತಿ ಅವರು ಹೆರಿಗೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಚಂದ್ರಿಕಾರವರು ನಿರ್ಲಕ್ಷ್ಯತೆಯನ್ನು ತೋರಿದಂಥ ಸಂದರ್ಭದಲ್ಲಿ ಶ್ರೀಮತಿ ಜ್ಯೋತಿ ಅವರಿಗೆ ಹೆರಿಗೆ ನೋವಿನ ಜೊತೆಗೆ ರಕ್ತಸ್ರಾವ ಕೂಡ ಕಂಡುಬಂದು ಆ ರಕ್ತಸ್ರಾವ ಅತಿಯಾದಾಗ ಆ ಜ್ಯೋತಿ ಅವರಿಗೆ ಜೀವಕ್ಕೆ ಅಪಾಯವನ್ನು ಒದಗಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಿಕಾರ್ ಅವರಿಗೆ ವಿನಂತಿಯನ್ನು ಮಾಡಿಕೊಂಡಾಗಲೂ ಕೂಡ ಡಾಕ್ಟರ್ ಚಂದ್ರಿಕಾರ್ ಅವರು ತಮ್ಮ ಖಾಸಗಿಯ ಹೆರಿಗೆ ಆಸ್ಪತ್ರೆಯ ಕಡೆಗೆ ಗಮನ ಹರಿಸುತ್ತಾ ಸರ್ಕಾರಿ ಹುದ್ದೆಯಲ್ಲಿದ್ದು ಕೂಡ ತಮ್ಮ ಕರ್ತವ್ಯವನ್ನು ನಿರ್ಲಕ್ಷಿಸುವುದರ ಜೊತೆಗೆ ಅಮಾನವೀಯವಾಗಿ ನಡೆದುಕೊಂಡಂಥ ರೀತಿಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಆ ವೇಳೆ ಡಾಕ್ಟರ್ ಚಂದ್ರಿಕಾ ಆಸ್ಪತ್ರೆಯಲ್ಲಿರುವಂತೆ, ಇದರಿಂದಾಗಿ ಅಲ್ಲಿನ ಸಿಬ್ಬಂದಿ ಮತ್ತು ಸುರಕ್ಷಾ ಹೆರಿಗೆ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಶ್ರೀಮತಿ ಜ್ಯೋತಿ ಪರಶುರಾಮ್ ರವರು ಮೃತಪಟ್ಟರು ಅಂತ ದೂರು ಕೇಳಿಬಂದಿದೆ. ಈ ಖಾಸಗಿ ಆಸ್ಪತ್ರೆಯ ಚಂದ್ರಿಕಾ ಅವರನ್ನು ಮತ್ತು ಸರ್ಕಾರಿ ಸೇವೆಯಿಂದ ಇದ್ದರೂ ಕೂಡ ಖಾಸಗಿ ಆಸ್ಪತ್ರೆಯನ್ನು ನಡೆಸಿಕೊಂಡು ಬರ್ತಿರ್ತಕ್ಕಂಥ ಚಂದ್ರಿಕಾ ಅವರನ್ನು ತಕ್ಷಣವೇ ಇಲಾಖೆಯನ್ನು ಪರಿಗಣಿಸಿ ಅವರನ್ನು ಅಮಾನತುಗೊಳಿಸಬೇಕು. ಹಾಗೆ ಸಂಬಂಧಪಟ್ಟ ಇಲಾಖೆ ತಕ್ಷಣ ಇವರನ್ನು ಅಮಾನತುಗೊಳಿಸಿ ತಕ್ಷಣವೇ ಅವರಿಗೆ ನೊಂದಂಥ ಮಹಿಳೆಗೆ ನ್ಯಾಯ ಕೊಡಿಸಬೇಕು. ಮತ್ತು ಅರ್ಜಿ ಪೊಲೀಸ್ ಇಲಾಖೆಯವರು PS ಅವರಿಗೆ ಮನವಿ ಪತ್ರ ಅರ್ಜಿ ಕೊಡೋಕ್ಕೆ ಹೋದಾಗ ಅವರು ಕೂಡ ನಮ್ಮ ಸಮುದಾಯಕ್ಕೆ ಹೀನಾಯವಾಗಿ ಬೈದಿರೋದ್ರಿಂದ ಅವರು ಕೂಡ ಈ ತಕ್ಷಣ ಗೃಹ ಮಂತ್ರಿ ಅವರು ಅರ್ಜಿಯನ್ನು ಪರಿಗಣಿಸಿ ಅವರನ್ನು ಕೂಡ ಅಮಾನತುಗೊಳಿಸಬೇಕು ಮತ್ತು ಇಬ್ಬರನ್ನು ಸೇವೆಯಿಂದ ವಜಾಗೊಳಿಸಬೇಕಂತ ಈ ಮೂಲಕ ಮಾದಿಗ ಯುವ ಸೇನೆ ವತಿಯಿಂದ ಕೇಳಿಕೊಳ್ಳುತ್ತೇನೆ. ಇದಾದ ನಂತರ ಕುಟುಂಬಸ್ಥರು ಮತ್ತು ಆಸ್ಪತ್ರೆಯ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿಯಾಗಿದೆ. ಈ ಸಂದರ್ಭದಲ್ಲಿ ಎಂಬಿ ನಗರದ PI ಶಿವಾನಂದ ಮಾಲೀಕರ ಕರ್ತವ್ಯದಲ್ಲಿದ್ದರೂ ಕರ್ತವ್ಯಕ್ಕೆ ಗೌರವ ನೀಡದಂತೆ ನಡೆದುಕೊಂಡಿದ್ದಾರಂತೆ. ಹೀಗಾಗಿ ಅವರನ್ನ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸುವ ಕುರಿತು ಮನವಿ ಮಾಡಿ ತಹಶೀಲ್ದಾರ್ ಮೂಲಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿ ಸಲ್ಲಿಸಿದ್ರು. ಏನು ಶ್ರೀಮತಿ ಜ್ಯೋತಿ ಅವರಿಗೆ ಹೆರಿಗೆ ನೋವು ಕಂಡಾಗ ಆಸ್ಪತ್ರೆಗೆ ಹೋದಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಹುದ್ದೆಯಲ್ಲಿದ್ದಂಥ ಶ್ರೀಮತಿ ಡಾಕ್ಟರ್ ಚಂದ್ರಿಕಾರ್ ಅವರು ಏನು ಶ್ರೀಮತಿ ಜ್ಯೋತಿ ಅವರ ಸಾವಿಗೆ ನೇರ ಕಾರಣರವರೇನೆ. ಕರ್ತವ್ಯವನ್ನು ನಿರ್ಲಕ್ಷಿಸಿ ಉದ್ದಟತನದ ಮಾತುಗಳನ್ನಾಡಿ ಉಡಾಫೆಯನ್ನು ತೋರಿಸಿ ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತನವನ್ನು ತೋರಿಸಿದಂಥ ಚಂದ್ರಿಕಾರ್ ಅವರಿಗೆ ನಾವು ಈ ಮೂಲಕ ಧಿಕ್ಕಾರವನ್ನು ಹೇಳ್ತೀವಿ. ಸರ್ಕಾರಕ್ಕೆ ಮತ್ತು ಆರೋಗ್ಯ ಸಚಿವರಿಗೆ ವಿನಂತಿಯನ್ನು ಮಾಡಿಕೊಳ್ತೀವಿ, ನೀವು ತಕ್ಷಣ ಡಾಕ್ಟರ್ ಚಂದ್ರಿಕಾರ್ ಅವರನ್ನು ಸರ್ಕಾರಿ ಹುದ್ದೆಯಿಂದ ಅಮಾನತು ಮಾಡಿ ಅಂತ. ಕಲಬುರಗಿ ನಗರದ ಕುಸನೂರ ರಸ್ತೆಯಲ್ಲಿ ಸುರಕ್ಷಾ ಹೆರಿಗೆ ಆಸ್ಪತ್ರೆಯನ್ನ ಕೂಡಲೇ ಮುಚ್ಚಬೇಕು. ಈ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಚಿಕಿತ್ಸೆ ನೀಡುತ್ತಿಲ್ಲ ಅಂತ ಮಾದಿಗ ಯುವ ಸೇನೆ ಆಗ್ರಹಿಸಿದೆ. ಕುಟುಂಬಕ್ಕೆ ಪರಿಹಾರ ನೀಡೋದ್ರ ಮೂಲಕ ಇನ್ನು ಮುಂದೆ ಈ ರೀತಿ ಯಾವುದೇ ಪ್ರಕರಣಗಳು ನಡೆಯದಂತೆ ಆಸ್ಪತ್ರೆಗಳ ಮೇಲೆ ನಿಗಾ ವಹಿಸಲು ಮಾದಿಗ ಯುವ ಸೇನೆ ಮನವಿ ಮಾಡಿದೆ. ಒಂದು ವೇಳೆ ನಮ್ಮ ಮನವಿಗೆ ಸರಿಯಾಗಿ ಸ್ಪಂದಿಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ. ಮಾದಿಗ ಯುವ ಸೇನೆ ಬೆಂಗಳೂರು ರಾಜ್ಯಾಧ್ಯಕ್ಷರಾದ ನಂದಕುಮಾರ್ ಕನ್ನಳ್ಳಿ ಎಚ್ಚರಿಕೆ ನೀಡಿದ್ದಾರೆ. ಪೊಲೀಸ್ ಠಾಣೆಗೆ ಹೋಗಿ PSI ಶಿವಾನಂದ್ ವಾಲಿಕರ್ ಅವರಿಗೆ ಅರ್ಜಿಯನ್ನು ಕೊಡಬೇಕಂತ ಇವರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿ ಅಂತ ವಿನಂತಿ ಮಾಡಿಕೊಂಡಾಗ ಶಿವಾನಂದ್ PSI ಅವರು ಕೂಡ ಕುಡಿದ ಮತ್ತಿನಲ್ಲಿ ದರ್ಪವನ್ನು ತೋರಿ PSI ಅವರು ಎಲೆ ಬೋಸಡಿ ಮಗನೇ, ನಿನ್ನ ಅರ್ಜಿಯನ್ನು ತಗೊಳ್ಳೋದಿಲ್ಲ, ವೈದ್ಯಾಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಡೋಂಗಿಲ್ಲ, ಸರ್ಕಾರ ಆದೇಶ ಮಾಡ್ಯದ, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ಯದ, ಅದು ಇದು ಅಂತ ಹೇಳಿ
ರೌಡಿಸಮ್ ಅನ್ನು ತೋರಿಸಿದಂಥ PSI ವಾಲಿಕರ್ ಅವರನ್ನ ಮಾನ್ಯ ಗೃಹ ಸಚಿವರೇ ತಕ್ಷಣ ಅವರನ್ನು ಅಮಾನತನ್ನು ಮಾಡಬೇಕಂತೇಳಿ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತೀವಿ. ಆ ಘಟನೆಯನ್ನು ಖಂಡಿಸ್ತೀವಿ. ಆ ಘಟನೆಗೆ ಸಂಬಂಧಪಟ್ಟಂಥ PSI ಶಿವಾನಂದ ವಾಲಿಕರ್ ಮತ್ತು ಡಾಕ್ಟರ್ ಚಂದ್ರಿಕಾರ್ ಅವರನ್ನ ಸೇವೆಯಿಂದ ತಕ್ಷಣ ವಜಾಗೊಳಿಸಬೇಕಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೂ ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ನಾವು ಈ ಮೂಲಕ ಸುರಪುರ ತಾಲೂಕಿನ ಯಾದಗಿರಿ ಜಿಲ್ಲೆಯ ಸಮಸ್ತ ದಲಿತ ಪರವಾಗಿ ನಾನು ಆಗ್ರಹವನ್ನು ಮಾಡ್ತೇನೆ. ನ್ಯೂಸ್ 24 ಭಾರತ್ ಯಾದಗಿರಿ.